ಇವತ್ತು ರಿಷಬ್ ಶೆಟ್ಟಿ ಅವರ ಬರ್ತ್ಡೇ ಸ್ಪೆಷಲ್ ಆಗಿ ಕಾಂತಾರ 2 ಕಡೆಯಿಂದ ಹೊಸ ರೆಡ್ ಥೀಮ್ ಅಲ್ಲಿ ಇರೋಂತ ಪೋಸ್ಟರ್ ರಿಲೀಸ್ ಮಾಡ್ಬಿಟ್ಟವ್ರೆ. ನೋಡ್ಬಿಟ್ಟು ಇರೋಬರ ಪ್ಯಾನ್ ಇಂಡಿಯಾ ಫ್ಯಾನ್ಸ್ ಗಳೆಲ್ಲ ಶಾಕ್. ಈ ಪೋಸ್ಟರ್ ಅಲ್ಲಿ ಅಷ್ಟೊಂದು ನಿಗೂಢತೆ ಓದ್ಕೊಂಡಿರೋದಕ್ಕೆ ಶಾಕ್. ಶೂಟಿಂಗ್ ಸ್ಟಾರ್ಟ್ ಆದಾಗಿಂದನೂ ಕೂಡ ತುಂಬಾನೇ ತೊಂದರೆಗಳು. ಶನಿ ಎಗ್ಲೇರ್ಬಿಟ್ಟು ಆಟ ಆಡಿದ್ದು ತಲೆ ಕೆಟ್ಟೋಗ್ಬಿಟ್ಟು ಸೈಕ್ ಆಗ್ಬಿಟ್ಟಿದ್ರು. ಇಷ್ಟೊಂದೆಲ್ಲ ಕಷ್ಟಗಳನ್ನ ಅನುಭವಿಸಿದ್ರು ಕೂಡ ರಿಲೀಸ್ ನ ಅಕ್ಟೋಬರ್ 2ಕ್ಕೆ ನಾವು ಮಾಡ್ತೀವಿ, ದೂಸರ ಮಾತೇ ಇಲ್ಲ ಅಂತ ಖಂಡಿತವಾಗಿ ಅದೇ ದಿನ ಬರ್ತೀವಿ ಅಂತ ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ರಲ್ಲ. ಇದಕ್ಕೆ ಹೇಳ್ತಾರೆ ಪ್ರಾಮಿಸಿಂಗ್, ಹಾರ್ಡ್ ವರ್ಕ್, ರೆಸ್ಪಾನ್ಸಿಬಿಲಿಟಿ. ಇನ್ನ ಇವ್ರ ಬರ್ತ್ಡೇ ಸ್ಪೆಷಲ್ ಆಗಿ ಈಗ ರಿಲೀಸ್ ಆಗಿರುವಂತ ಈ ಪೋಸ್ಟರ್ ಆಂಗಲ್ ಬೈ ಆಂಗಲ್ ರೊಟೇಟ್ ಮಾಡ್ಕೊಂಡು ತಿರುಗಿಸ್ಕೊಂಡು ನೋಡ್ತಾ ಇದ್ರೆ ತುಂಬಾನೇ ಇಡನ್ ಡೀಟೇಲ್ಸ್ ಗಳು ಹೈಲೈಟ್ ಆಗಿ ಕಾಣ್ತಾ ಇದಾವೆ. ಒನ್ ಬೈ ಒನ್ ರಿವೀಲ್ ಮಾಡ್ತಾ ಹೋಗ್ತೀನಿ. ನನ್ ಜೊತೆಗೆ ಎಂಗೇಜ್ಮೆಂಟ್ ಆಗಿರಿ, ಎಂಗೇಜಿಂಗ್ ಆಗಿರಿ. ಸುಮಾರು ದಿನದ ಹಿಂದೆ ಒಂದು ಸೆಟ್ ಫೋಟೋ ಲೀಕ್ ಆಗ್ಬಿಟ್ಟಿತ್ತು ಕಾಂತಾರ ಟೀಮ್ ಕಡೆಯಿಂದ. ಕುಂದಾಪುರದಲ್ಲಿ ಒಂದು ದೊಡ್ಡ ಸೆಟ್ ನ ಫೋಟೋ ಲೀಕ್ ಆಗಿತ್ತು. ಅದು ಕದಂಬ ಸಾಮ್ರಾಜ್ಯದ್ದು ಅಂತ ಗೊತ್ತಾಗಿತ್ತು. ಆ ಸೆಟ್ ನ ನೋಡ್ತಿದ್ದಾಗೆ ಎಕ್ಸಿಸ್ಟ್ ಆಗ್ತಿದ್ದಂತ ಕದಂಬರ ಸಾಮ್ರಾಜ್ಯ ಬಂಗ್ಲೆ ಸೇಮ್ ಎಕ್ಸಾಕ್ಟ್ ಆಗಿ ಅದೇ ರೀತಿ ಇತ್ತು. ಸೊ ಇಲ್ಲಿ ಕನ್ಫರ್ಮ್ ಆಗುತ್ತೆ ನಮ್ಗೆ ರಿಷಬ್ ಶೆಟ್ಟಿ ಅವರು ಹಿಂದಿನ ಸ್ಟೋರಿನ ಹೇಳೋದಕ್ ಹೋಗ್ತಾ ಇದಾರೆ. ಹಿಂದಿನ ಸ್ಟೋರಿ ಅಂದ್ರೆ ಈಗ ಅವ್ರ ಅಪ್ಪನ್ ಸ್ಟೋರಿ ನೋಡೋದಕ್ ಹೋಗ್ತಾ ಇದೀವಿ. ಮಗಂದಲ್ಲ, ಅವ್ರ ಅಪ್ಪಂದು. ಕದಂಬರ ಆಳ್ವಿಕೆ ನಡೀತಾ ಇದ್ದಂತ ಟೈಮ್ ಲೈನ್ ನ ನೀವು ನೋಡೋದಾದ್ರೆ 345-525 ಸಿಇ ಈ ಟೈಮ್ ಲೈನ್ ಅಲ್ಲಿ ನಡೆದಿರುವಂತ ಸ್ಟೋರಿ ಅದು. ಇದ್ರ ಜೊತೆಗೆ ಕತ್ತಿ ವರ್ಷನ ಟ್ರೈನಿಂಗ್ ತಗೋತಾರಂತ ರಿಷಬ್ ಶೆಟ್ಟಿ ಅವ್ರನ್ನು ಕೂಡ ಒನ್ಸ್ ಅಪಾನ್ ಅ ಟೈಮ್ ನೋಡಿದ್ವಿ. ಸೊ ಡೈರೆಕ್ಟ್ ಆಗಿ ಇವ್ರ ಅಪ್ಪನ ಸ್ಟೋರಿ ಅಲ್ಲಿಗೆ ಕನೆಕ್ಟ್ ಆಗುತ್ತೆ ಅನ್ನೋದಾದ್ರೆ ಸ್ಟೋರಿ ಅಲ್ಲಿಂದನೇ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅರ್ಥ. ಹಂಗೆ ಈಗ ರಿಲೀಸ್ ಆಗಿರುವಂತ ಈ ಪೋಸ್ಟರ್ ನ ಫುಲ್ ರೊಟೇಟ್ ಮಾಡ್ಬಿಟ್ಟು ನೋಡಿದ್ರೆ ರಿಷಬ್ ಶೆಟ್ಟಿ ಅವರು ಫುಲ್ ಆಕ್ಷನ್ ಒಳಗಡೆ ಇಳಿದು ಸ್ಟ್ಯಾಬ್ ಮಾಡೋದನ್ನ ನೋಡ್ಬೋದು ನೀವು. ಇನ್ನ ಅದೇ ಪೋಸ್ಟರ್ ನ ಲೆಫ್ಟ್ ಸೈಡ್ ಅಲ್ಲಿ ತುಂಬಾ ಜನಗಳೆಲ್ಲ ಸೇರ್ಕೊಂಡು ಕಾಡ್ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟವ್ರೆ. ಅಲ್ಲಿರುವಂತ 2 ಕೋಣಗಳು, 2 ಹಂದಿಗಳು ಜನಗಳು ಓಡ್ಬತಾರದನ್ನ ನೋಡ್ಬಿಟ್ಟು ಎದ್ರುಕೊಂಡು ಓಡೋಗ್ತಾವೆ. ಅಂದ್ರೆ ಇದು ರಿಪ್ರೆಸೆಂಟ್ ಮಾಡುತ್ತೆ ಕಾಡ್ ಮೇಲೆ ಅಟ್ಯಾಕ್ ಮಾಡವ್ರೆ ಇವರೆಲ್ಲ. ಯಾವ ಕಾಡ್ ಆಗಿರ್ಬೋದು? ಕಾಂತಾರ ಸಿನಿಮಾದ ಭಾಗ 1 ಅದ್ರಲ್ಲಿ ನೋಡಿರುವಂತ ಕಾಡು ಈ ಕಾಡ್ ನ ರೆಪ್ರೆಸೆಂಟ್ ಮಾಡೋ ತರ ಕಾಣಿಸ್ತಾ ಇದೆ. ಇನ್ನ ಹಂಗೆ ಅಲ್ಲಿಂದ ರೈಟ್ ಸೈಡ್ ಶಿಫ್ಟ್ ಆದ್ರೆ ಹುಲಿ, ಜಿಂಕೆ, ಆನೆ ಇವುಗಳ ಮೇಲೂ ಅಟ್ಯಾಕ್ ಮಾಡ್ಬಿಟ್ಟವ್ರೆ ಒಂದು ದೊಡ್ಡ ಸಾಮ್ರಾಜ್ಯದ ಜನಗಳು. ಇದು ಇಲ್ಲಿ ರಿಪ್ರೆಸೆಂಟ್ ಮಾಡುತ್ತೆ ಕದಂಬ ಸಾಮ್ರಾಜ್ಯನ. ಅದ್ರ ಹಿಂದ್ಗಡೆ ಇರುವಂತ ಒಂದು ದೊಡ್ಡ ಸ್ಟ್ಯಾಚು ನೋಡೋದಕ್ಕೆ ನಂಜನಗೂಡು ರಥ ಇದ್ದಂಗ ಐತೆ. ಕದಂಬರ ಟೈಮ್ ಲೈನ್ ಆ ರೀತಿ ರಥಗಳನ್ನ ಯೂಸ್ ಮಾಡಿರೋದನ್ನ ನೋಡಿದೀವಿ ನಾವು. ಸೊ ಇಲ್ಲಿ ಕನ್ಫರ್ಮ್ ಆಗೋಗುತ್ತೆ ಕದಂಬರ ಸಾಮ್ರಾಜ್ಯ ಯಾವುದೋ ಒಂದು ದೊಡ್ಡ ಕಾಡ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾ ಇದೆ. ಇನ್ನು ಡೈರೆಕ್ಟ್ ಆಗಿ ಸೆಂಟ್ರಲ್ಲಿ ರಿಷಬ್ ಶೆಟ್ಟರ್ ನೋಡಬಹುದು. ಅಂದ್ರೆ ಶಿವ ಅವರ ಅಪ್ಪ. ಅಲ್ಲಿರುವಂತ ಆ ಕ್ಯಾರೆಕ್ಟರ್ ಹಿಡಿದಿರುವಂತ ಖಡ್ಗ, ಶೀಲ್ಡ್, ಹಾಗೇನೆ ಸೊಂಟು ಸುತ್ತ ಸುತ್ತಕೊಂಡಿರುವಂತ ಸಣ್ಣ ಸಣ್ಣ ಕತ್ತಿಗಳು, ಇಷ್ಟನ್ನು ಹೈಲೈಟ್ ಆಗಿ ನೋಡೋದಾದ್ರೆ ಇವ್ರನ್ನ ನೋಡಿದ್ರೆ ಪಕ್ಕ ಇಲ್ಲಿ ಕನ್ಫರ್ಮ್ ಆಗುತ್ತೆ ಇವರು ಕದಂಬ ಸಾಮ್ರಾಜ್ಯದ ಹೋರಾಟಗಾರ ಅಲ್ಲ. ನೋಡೋದಕ್ಕೆ ಪಕ್ಕ ನಾಟಿ ಸ್ಟೈಲ್ ಕಾಡ್ ಮನ್ಸನ್ ತರ ಕಾಣ್ತಾವ್ರೆ ಅವ್ರು ಯೂಸ್ ಮಾಡುವಂತ ವೆಪನ್ಸ್ ಗಳನ್ನೆಲ್ಲ ನೋಡಿದ್ರೆ. ಅಂದ್ರೆ ಇವರು ಕಾಡಿನ ರಾಜ ಆಗಿರ್ಬೋದು, ಅಲ್ಲಿ ಬಂದು ಅಟ್ಯಾಕ್ ಮಾಡಿರುವಂತ ಜನಗಳು ಕದಂಬ ರಾಜ್ಯದ ಸೈನಿಕರು ಕೂಡ ಆಗಿರಬಹುದು. ಇಷ್ಟನ್ ಬಿಟ್ರೆ ಈ ಪೋಸ್ಟರ್ ಒಳಗಡೆ ಅಂತ ಇಡನ್ ಡೀಟೇಲ್ಸ್ ಗಳು, ಜೇಮ್ಸ್ ಗಳು ಅಂತದ್ ಏನು ಇಲ್ಲ. ಒನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡೋದಾದ್ರೆ ಕದಂಬರಿಗೂ ಶಿವನ ತಂದೆ ಆಗಿರುವಂತ ಈ ಕ್ಯಾರೆಕ್ಟರ್ಗೂ ದೊಡ್ಡ ಕ್ಲಾಶ್ ಆಗ್ಬಹುದು ಈ ಸಿನಿಮಾದಲ್ಲಿ. ಇದು ನಾನು ಅನಲೈಸ್ ಮಾಡೋದಷ್ಟೇನೆ. ಹಿಂಗೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಹಿಂಗೆ ಬಂದ್ರು ಬರಬಹುದೇನೋ. ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್. ಟೋಟಲ್ ಆಗಿ 7 ಭಾಷೆಯಲ್ಲಿ ಬರ್ತಾರೋ ಈ ಸಿನಿಮಾ ಇಡೀ ಇಂಡಿಯಾನೇ ಮತ್ತೊಂದ್ಸರಿ ಅಳ್ಳಾಡ್ಸೋದಕ್ಕೆ ಅಂತ ರೆಡಿಯಾಗಿ ನಿಂತಿದೆ. ರಿಷಬ್ ಶೆಟ್ಟಿ ಅವರ ವಿಷನ್ ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯಾವನ್ ಕೈಲೂ ಆಗಲ್ಲ. ಯಾಕಂದ್ರೆ ಪಕ್ಕ ಹಳ್ಳಿ ಸ್ಟೈಲ್ ಅಲ್ಲಿ ನ್ಯಾಚುರಲ್ ಆಗಿ ಒಂದೊಳ್ಳೆ ಸ್ಟೋರಿನ ಡೆಲಿವರಿ ಮಾಡ್ತಾರೆ. ಇದ್ರಲ್ಲೂ ಕೂಡ ಡೆಲಿವರಿ ಮಾಡೇ ಮಾಡ್ತಾರೆ. ಸಿಗೋಣ ಆಗಿದ್ರೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್. ಎಲ್ಲ ಚೀಪ್